ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್ಸ್. IPL 2026 ನ ಬಿಗ್ ಬ್ರೇಕಿಂಗ್ ಇಸ್ ಇಯರ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಬಂದಿದೆ ಬಿಗ್ ಅನೌನ್ಸ್ಮೆಂಟ್ ಡಿಸ್ಪ್ಲೇ ಮಾಡಿದೀನಿ, ನೋಡ್ತಾ ಇರ್ಬೋದು. ಇವತ್ತು 6 ಗಂಟೆ ಸಾಯಂಕಾಲಕ್ಕೆ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಬರೋದಿದೆ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ, ಸ್ಪೆಷಲ್ ಡೆಲಿವರಿ ಅಂತ ಅದಕ್ಕೆ ಒಂದು ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಜಿಯೋ ಹಾಟ್ಸ್ಟಾರ್ ಜೊತೆಗೆ ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಕೂಡ ಆಗುತ್ತೆ 6 ಗಂಟೆಗೆ ಅಂತ. ಸೊ ಸ್ಪೆಷಲ್ ಡೆಲಿವರಿ ಅಂತ ಇದ್ದಂಗೆ ಏನೋ ಸ್ಪೆಷಲ್ ಕಾದಿದೆ ಅಂತಾನೆ ಅರ್ಥ, ಹೊಸ ಕ್ಯಾಪ್ಟನ್ಸ್ ಬರ್ತಾವ್ರೆ ಅಂತಾನೆ ಅರ್ಥ. ಹೌದು, ಕ್ಲಿಯರ್ ಕಟ್ ಕ್ಲಾರಿಟಿ ಅಂತ ಕೊಟ್ಟಿದ್ರು. WPL ನಡೀತಾ ಇರೋಂಥ ಟೈಮಲ್ಲಿ ನಮಗೆ ಇಂಡಿಯನ್ ಕ್ಯಾಪ್ಟನ್ ನೋಡ್ತಾ ಇದ್ದೀವಿ ನಾವು ನೆಕ್ಸ್ಟ್ ವರ್ಷ ಅಂತ ಪಾತ್ ಜಿಂದಾಲ್ ಅವರು ಕೋನರು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಸೊ ಅದರಿಂದ ನಾವು ಅನ್ಕೊಬೋದು ಇಂಡಿಯನ್ ಕ್ಯಾಪ್ಟನ್ ಬರ್ತಾರೆ ಅಂತ. ಅಂದರೆ WPL ಕೂಡ ಇದು ಚೇಂಜಸ್ ಆಗ್ತಾ ಇದೆ, IPL ಕೂಡ ಇದು ಚೇಂಜಸ್ ಆಗ್ತಾ ಇದೆ. ಸೊ ಹೊಸ ಕ್ಯಾಪ್ಟನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಪಾಯಿಂಟ್ ಆಗ್ತಾ ಇದ್ದಾರೆ ಅಂತ ಇವಾಗ ಸುದ್ದಿ ಬಂದಿದೆ. ನಮಗೆ ಈಚೆ ಕಡೆಯಿಂದ ಗೊತ್ತಾಗಿದೆ ಯಾರು ಅಪಾಯಿಂಟ್ ಆಗ್ತಿದ್ದಾರೆ ಅಂತಲೂ ಕೂಡ ಗೊತ್ತಾಗಿದೆ. ಈ ಕಡೆಯಿಂದ ಅಕ್ಷರ್ ಪಟೇಲು ಲಾಸ್ಟ್ ಟೈಮು ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಫಸ್ಟ್ 4-5 ಮ್ಯಾಚ್ ಸಗದ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಅಕ್ಷರ್ ಪಟೇಲು ಹೋಗ್ತಾ ಗೋತಾ ಹೊಡಿತು ಅವರ ಟೀಮು. ಎಷ್ಟು 4th or 5th ಅಲ್ಲಿ 6th ಫಿನಿಶ್ ಮಾಡಿದ್ರು ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಓಕೆ, ಒಂದು ಡೀಸೆಂಟ್ IPL ಅಂತೂ ಲಾಸ್ಟ್ ಸೀಸನ್ ಆಗಿತ್ತು ಅವರಿಗೆ. 1 ವರ್ಷ ಕ್ಯಾಪ್ಟನ್ಸಿನ ಅಕ್ಷರ್ ಪಟೇಲ್ಗೆ ಕೊಟ್ಟಿರ್ತಾರೆ. ಅಂಥ ಮಟ್ಟಿಗೆ ಹೆವಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮು. ಸ್ಟಾರ್ಟಿಂಗಲ್ಲಿ ಇಲ್ಲಾಗರು ಪ್ಲೇ ಆಫ್ಸಿಗೆ ಪಕ್ಕಾ ಎಂಟ್ರಿ ಕೊಡ್ತಾರೆ ಅನ್ನೋ ಥರ ಇದ್ದಂಥ ಟೀಮು ಲಾಸ್ಟಿಗೆ ಗೋತಾ ಹೊಡೆದಿದ್ದು. ಸೊ ಈ ಕಡೆಯಿಂದ ಬರ್ತಾ ಇರೋಂಥ ಅಪ್ಡೇಟ್ ಏನು ಅಂತ ಅಂದರೆ, KL ರಾಹುಲ್ಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ, ಇವತ್ತಿಂದ ಅಫಿಷಿಯಲಿ ಅಪಾಯಿಂಟ್ ಆಗ್ತಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಜೊತೆಗೆ ಜಮೈಮಾ ರೌಡ್ರಿಕ್ಸ್ ತಗೊಂಡಿದ್ದಾರಲ್ಲ, ಶಫಾಲಿ ವರ್ಮಾ ಕೂಡ ಇದ್ದಾರೆ ಟೀಮಲ್ಲಿ, ಬಟ್ ಜಮೈಮಾ ರೌಡ್ರಿಕ್ಸಿಗೆ ಕ್ಯಾಪ್ಟನ್ಸಿನ ಕೊಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಸೊ ಇವತ್ತು ಹೆಂಗಿದ್ರು ಕೂಡ ಅಫಿಷಿಯಲ್ ಕನ್ಫರ್ಮೇಷನ್ 6 ಗಂಟೆಗೆ ಬರುತ್ತೆ. ಆಸ್ ಪರ್ ದ ಇನ್ಸೈಡ್ ರಿಪೋರ್ಟ್ಸ್ ಬರ್ತಿರೋದು KL ರಾಹುಲ್ನ ಮತ್ತೆ ನಾವು ಕ್ಯಾಪ್ಟನ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೋಡಬಹುದು. ಒಂದು ಸ್ವಲ್ಪ ಬ್ರೇಕ್ ಆದ ನಂತರ, ಕ್ಯಾಪ್ಟನ್ಸಿ ಬ್ರೇಕ್ ಆಗಿ ಹೋಗ್ಬಿಟ್ಟಿತ್ತು ಲಕ್ನೋ ಸೂಪರ್ ಜೈಂಟ್ಸ್ ಆದ ನಂತರ. ಸೊ ಇವಾಗ 1 ವರ್ಷ ಬಿಟ್ಕೊಂಡು ಮತ್ತೆ ಇವಾಗ ಕ್ಯಾಪ್ಟನ್ಸಿ ಅನ್ನೋದು KL ರಾಹುಲ್ಗೆ ಸಿಗ್ತಿದೆ. ಇದಕ್ಕೆ ರೀಸನ್ನು ಕೂಡ ಇದೆ. ಇಂಡಿಯಾಗೆ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು KL ರಾಹುಲ್, ಜೊತೆಗೆ ಆ ಒಂದು ಸೀರೀಸ್ನ ಕೂಡ ಆಗಿದ್ರು ಸೌತ್ ಆಫ್ರಿಕಾ ಅಗೇನ್ಸ್ಟ್ ODI ಸೀರೀಸ್ನ. ಸೊ ಎಲ್ಲ ನೋಡಿರ್ತಾರೆ ಇವರ ಕ್ಯಾಪ್ಟನ್ಸಿ ಸ್ಕಿಲ್ಸ್. ಜೊತೆಗೆ ಇವಾಗ ಒಂದು ಸ್ವಲ್ಪ ರಫಾಗೂ ಕೂಡ ಮಾತಾಡುವಂಥದ್ದೆಲ್ಲ ಕಲ್ತಿದ್ದಾರೆ. ಅಂದರೆ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಎಲ್ಲ ಚೆನ್ನಾಗೇ ಕಲ್ತಿದ್ದಾರೆ, ಮುಂಚೆ ಥರ ಇಲ್ಲ. KL ರಾಹುಲ್ ಸ್ವಲ್ಪ ಅಗ್ರೆಸಿವ್ ಆಗಿ ಕೂಡ ಇದ್ದಾರೆ. ಸೊ ಅದರಿಂದ ಖಂಡಿತ ನೋಡಿದ್ದಾರೆ, ಪಾಸಿಟಿವ್ಸ್ನೆಲ್ಲ ನೋಡಿದ್ದಾರೆ. ಜೊತೆಗೆ ಜಿಂದಾಲ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರ್ತಾರೆ, ಬೆನ್ ಡಕೆಟ್ನ ನಾವು ತೊಗೊಳೋದಕ್ಕೆ ಮೇನ್ ರೀಸನ್ನೇ KL ರಾಹುಲ್ ಹೇಳಿದರು, ನಮಗೆ ಬೆನ್ ಡಕೆಟ್ ಬೇಕೇ ಬೇಕು, ಬೆನ್ ಡಕೆಟ್ ಜೊತೆಗೆ ನಾನು ಓಪನ್ ಮಾಡಲೇಬೇಕು. ಸೊ ನನಗೆ ಬೆನ್ ಡಕೆಟ್ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಓಪನಿಂಗ್ ಪ್ಯಾರ್ ಅಂತ ಅಂದಾಗ ಅದಕ್ಕೆ ನಾವು ಬೆನ್ ಡಕೆಟ್ನ ತೊಗೊಂಡ್ವಿ ಅಂತ ಜಿಂದಾಲ್ ಅವ್ರನ್ನೇ ಹೇಳಿದರು. ಸೊ ನಾನು ಅವಾಗ ಅಂದ್ಕೊಂಡಿದ್ದೆ, ಇವ್ರು ಯಾರಿಗೂ ಹೇಳೋಕೆ ಕ್ಯಾಪ್ಟನ್ ಹೇಳೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಇಲ್ಲೋಡ್ತು ಅಂದರೆ ಒಳಗಡೆ ಇಂಟರ್ನಲ್ಲಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ. ಸೊ ಇದು ಹಿಂದೆನೇ ಆಗಿದೆ, ಇದೆಲ್ಲ ಡಿಸ್ಕಷನ್ ಆಪ್ಷನ್ಗಿಂತ ಮುಂಚೆನೇ ಇದೆಲ್ಲ ಆಗಿದೆ, ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿರಲಿಲ್ಲ ಅಷ್ಟೇ. ಸೊ ಇವಾಗ ಅಫಿಷಿಯಲ್ ಕನ್ಫರ್ಮೇಷನು ಬರುತ್ತೆ, ಇನ್ನೂ ಬಂದಿಲ್ಲ, ಏನು ಬರುತ್ತೆ ಅಂತ ಗೊತ್ತಿಲ್ಲ. ಡೆಲಿವರಿ ಅಂತ ಹೇಳಿದರೆ ಅದೇನೇನು ಡೆಲಿವರಿ ಮಾಡ್ತಾರೋ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು KL ರಾಹುಲ್ನ ಕ್ಯಾಪ್ಟನ್ ಆಗಿ, ಜೊತೆಗೆ ಜಮೈಮಾ ರೌಡ್ರಿಕ್ಸ್ನ ಕ್ಯಾಪ್ಟನ್ ಆಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬೇರೆ ಇನ್ನೇನಾದರೂ ಸ್ಪೆಷಲ್ ಆಗಿ ಏನಾದ್ರು ತೊಗೊಂಡ್ಬರ್ತಾರ ಕಾದು ನೋಡಬೇಕು. ಪಾಪ ಇಲ್ಲಿ ಅಕ್ಷರ್ ಪಟೇಲ್ಗೆ ಒಂದೇ 1 ವರ್ಷ ಕ್ಯಾಪ್ಟನ್ಸಿನ ನಿಭಾಯಿಸಕ್ಕೆ ಕೊಟ್ಟಿದ್ದು. ಇವಾಗ ಟೀಮ್ ಇಂಡಿಯಾದಲ್ಲಿ ಬೇರೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅಕ್ಷರ್ ಪಟೇಲು T20s ಅಂತ ಬಂದಾಗ. ಸೊ ನೋಡೋಣ, ಇವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಇವಾಗ ವೈಸ್ ಕ್ಯಾಪ್ಟನ್ಸಿ ಕೊಟ್ಬಿಡ್ತು ಅಂದರೆ ಒಂಥರ ತಲೆಕೆಟ್ಟು ಹೋಗ್ಬಿಡ್ತದೆ ಇವಾಗ ಅಕ್ಷರ್ ಪಟೇಲ್ಗೆ. ಸೊ ವೈಸ್ ಕ್ಯಾಪ್ಟನ್ಸಿ ಎಲ್ಲ ಏನು ಅನೌನ್ಸ್ಮೆಂಟ್ ಮಾಡೋದು ಬೇಡ, ಬರೀ ಕ್ಯಾಪ್ಟನ್ ಮತ್ತು ಈ ಕಡೆ ಕ್ಯಾಪ್ಟನ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ರೆ ಸಾಕು. ಓವರ್ ಆಗಿ KL ರಾಹುಲ್ ಕ್ಯಾಪ್ಟನ್ಸಿ ಸ್ಟಾಟ್ಸ್ ಇನ್ IPL ಅಂತ ಬಂದಾಗ 64 ಮ್ಯಾಚ್ನ ಕ್ಯಾಪ್ಟನ್ಸಿ ನಿಭಾಯಿಸಿದರೆ ಅವರು. ಪಂಜಾಬ್ ಕಿಂಗ್ಸ್ ಲಕ್ನೋ ಸೂಪರ್ ಜೈಂಟ್ಸ್ 2 ತೊಗೊಂಡು ನೋಡ್ತು ಅಂದಾಗ 64 ಮ್ಯಾಚಲ್ಲಿ 32 ಮ್ಯಾಚ್ನ ಗೆಲ್ಸಿದ್ರೆ, 30 ಮ್ಯಾಚ್ನ ಸೋಲ್ಸಿದ್ದಾರೆ. 2 ಮ್ಯಾಚ್ ಟೈ ಕೂಡ ಆಗಿದೆ, ಅಂದರೆ ನೋ ರಿಸಲ್ಟ್ ಆಗಿದೆ. 50% ಕರೆಕ್ಟಾಗಿ 50% ಇವರ ಕ್ಯಾಪ್ಟನ್ಸಿ ಸ್ಟ್ಯಾಟ್ಸ್ ಅನ್ನೋದು ಇದೆ ಅಂತ, ಜಾಸ್ತಿನೂ ಇಲ್ಲ ಅಂತ ಕಮ್ಮಿನೂ ಇಲ್ಲ. ಸೊ ನೋಡಮ್ಮ ಏನಾಗುತ್ತೆ ಕತೆ ಅಂತ. KL ರಾಹುಲ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ನಮಗಂತೂ ಖುಷಿ ಆಗ್ತಿದೆ KL ರಾಹುಲ್ಗೆ ಮತ್ತೆ ಕ್ಯಾಪ್ಟನ್ಸಿ ಬರುತ್ತೆ ಅಂತ. ಆಸ್ ಎ ಪ್ಲೇಯರ್ ಆಡಿದರೆ 1 ವರ್ಷ ತಿದ್ಕೊಂಡಿದ್ದಾರೆ, ಏನೇನು ಆಗಬೇಕು, ಏನೇನು ಮಾಡ್ಕೊಬೇಕು, ನಾನು ಏನು ಟ್ಯೂನ್ ಮಾಡ್ಕೊಬೇಕು ನನ್ನ ಕಲ್ತ್ಕೊಂಡ್ಬರ್ತಾ ಇರೋಂಥ KL ರಾಹುಲ್ಗೂ ಮುಂಚೆ ಇದ್ದಂಥ KL ರಾಹುಲ್ಗೂ ಡಿಫ್ರೆನ್ಸ್ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಈ ಸೀಸನ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.